ನಮಸ್ಕಾರ. ನನ್ನ ಸ್ಮಿತಾ ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ಇವತ್ತು ನಾವು ಫಿಶ್ ಫ್ರೈ ಮಾಡೋಣ, ಬನ್ನಿ. ಇದು ಕಾಂಡೆ ಮೀನು ಅಂತ. ನಾನು ಇವತ್ತು ಮಾರ್ಕೆಟಿಗೆ ಹೋಗಿ ಇದನ್ನು ತಗೊಂಬಂದಿದ್ದೇನೆ. ಇದಕ್ಕೆ ಗ್ರೀನ್ ಮಸಾಲ ಹಾಕಿ ಇವತ್ತು ಫ್ರೈ ಮಾಡೋಣ. ಕಾಂಡೆ ಮೀನು ನಿಮಗೆ ಎಲ್ಲ ಫಿಶ್ ಅಂಗಡಿಯಲ್ಲೂ ಸಿಗುತ್ತೆ. ಇದನ್ನು ಶೀಲಾ ಅಂತಲೂ ಕೂಗ್ತಾರೆ. ಇದು ನೋಡಲಿಕ್ಕೆ ಅಂಜಲ್ ಥರ ಇರುತ್ತೆ, ಟೇಸ್ಟು ಸಹ ಸ್ವಲ್ಪ ಹಾಗೆ ಬರುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ 4 ಮೆಣಸಿನ್ಕಾಯಿ, 8 ಬೆಳ್ಳುಳ್ಳಿ, 1 ಇಡೀ ಈರುಳ್ಳಿ, 2 ಇಂಚ್ ಶುಂಠಿ, ಅದಕ್ಕೆ 4 ಲವಂಗ, 2 ಪೀಸ್ ಚಕ್ಕೆ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ 1 ಮುಷ್ಟಿಯಷ್ಟು ಪುದೀನ ಸೊಪ್ಪು. ಇದ್ರ ಜೊತೆಗೆ 2 ಟೀ ಸ್ಪೂನ್ ಪೆಪ್ಪರ್, ಕಾಳುಮೆಣಸು ಹಾಗೂ 2 ಟೀ ಸ್ಪೂನ್ ಜೀರಿಗೆ. ಇವಾಗ ಇದನ್ನೆಷ್ಟನ್ನು ಹಾಕಿ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ರುಬ್ಕೊಳ್ಳೋಣ. ಸ್ಮೂತ್ ಪೇಸ್ಟ್ ಆಗಬೇಕು. ಮಿಕ್ಸ್ ಮಾಡ್ಕೊಳ್ಳೋಕೆ ಒಂದು ಪ್ಲೇಟ್ ತೊಗೊಳ್ಳಿ. ಆ ಪ್ಲೇಟಲ್ಲಿ ಈ ಮಿಕ್ಸ್ಚರ್ನ ಹಾಕ್ಕೊಂಡು ಅರ್ಧ ಲಿಂಬೆಹಣ್ಣಷ್ಟು ರಸ ನೀವು ಇದನ್ನು ಹಿಂಡ್ಕೊಬೇಕಾಗುತ್ತೆ. 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಅಕ್ಕಿ ಹಿಟ್ಟು ಜಾಗದಲ್ಲಿ ಕಾರ್ನ್ ಸ್ಟಾರ್ಚ್ ಹಾಗೂ ಮೈದಾನೂ ಸಹ ಉಪಯೋಗಿಸ್ಬೋದು. ಒಂದು ಸತಿ ಮಿಕ್ಸ್ಚರ್ ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಆಗಿದ ನಂತರ ಅದರಲ್ಲಿ ಫಿಶ್ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಫಿಶ್ಶಿಗೆ ಫುಲ್ಲಿ ಮಸಾಲ ತಾಗಬೇಕು. ಇಷ್ಟು ಮಸಾಲದಲ್ಲಿ ಒಂದು 6ರಿಂದ 7 ಪೀಸು ಆರಾಮಾಗಿ ನೀವು ಮ್ಯಾರಿನೇಟ್ ಮಾಡ್ಕೋಬೋದು. ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಕೊಂಡ್ರೆ ಸಾಕು. ನಿಮ್ಗೆ ಇನ್ನೂ ಚೆನ್ನಾಗಿ ರುಚಿ ಬರಬೇಕು ಅಂತಂದರೆ ಮಿನಿಮಮ್ 1 ಅವರ್ ಮ್ಯಾರಿನೇಟ್ ಮಾಡಿ. ಈ ಥರ ಮಸಾಲೆ ಹಚ್ಬಿಟ್ಟು ನೀವು ಫ್ರಿಜ್ಜಲ್ಲೂ ಸಹ ಇಡ್ಬೋದು. ನೆಕ್ಸ್ಟ್ ಒಂದು ತವಾ ತೊಗೊಳ್ಳೋಣ. ತವಾಗೆ 4 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಹೀಟ್ ಆದಮೇಲೆ 2 ಕರ್ಬೇವಿನ ಸೊಪ್ಪಿನ ಕಡ್ಡಿ ಹಾಕೋಣ. ಇದು ಟೋಟಲಿ ಆಪ್ಷನಲ್ಲು, ಬಟ್ ನಿಮ್ಗೆ ಅದು ಟೇಸ್ಟ್ ಬೇಕಂದರೆ ದಯವಿಟ್ಟು ಇದನ್ನು ಹಾಕ್ಕೊಂಡು ಟ್ರೈ ಮಾಡಿ. ಕರ್ಬೇವಿನ ಸೊಪ್ಪಿನ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಹಾಗೂ ಇದು ಕೋಕೋನಟ್ ಆಯಿಲಲ್ಲಿ ಫ್ರೈ ಮಾಡಿರೋದ್ರಿಂದ ಅದಕ್ಕೆ ರುಚಿ ಇನ್ನೂ ಜಾಸ್ತಿ ಹೆಚ್ಚುತ್ತೆ. ಫಿಶ್ಶು ಗೋಲ್ಡನ್ ಬ್ರೌನ್ ಬರೋ ಅಷ್ಟು ನೀವು ಫ್ರೈ ಮಾಡಬೇಕು. ಅದು ಅಷ್ಟು ಫ್ರೈ ಮಾಡಿದ್ರೇ ನಿಮಗೆ ರುಚಿ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಉಪಯೋಗಿಸಿರೋದ್ರಿಂದ ಇದು ರುಚಿ ಇನ್ನೂ ಸಖತ್ತಾಗಿ ಬರುತ್ತೆ. ಬನ್ನಿ ಇವಾಗ ರುಚಿ ನೋಡೋ ಸಮಯ. ಆಹಾ, ಎಷ್ಟು ಜ್ಯೂಸಿ ಆಗಿದೆ ರೀ ಇದು. ರುಚಿ ಮಾತ್ರ ಸಖತ್ತಾಗಿತ್ತು. ನೀವು ಸಹ ಟ್ರೈ ಮಾಡಿ. ಹೇಗೆ ಮಾಡಿದ್ದೀವಿ ಅಂತ ನೋಡಿದ್ದೀರಲ್ಲ, ನೀವು ಇದೇ ಥರ ಮಾಡಿ ಮನೆಯಲ್ಲಿ ಇದು ಟೇಸ್ಟ್ ಮಾಡಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಇಂಥದೇ ವಿಡಿಯೋಗಳಿಗಾಗಿ ನನ್ನನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.